ಎಸ್, ಸೋನಾಲಿಯ ಸೂರ್ಯನನ್ನ ಸ್ಮರಿಸುತ್ತಾ ಇವತ್ತು ಸ್ನೇಹಿತರೆ ನಮಸ್ಕಾರ. ನಾನು ಸಂಜನಾ, ಇದು ಸಂಜನಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾವು ಆಲ್ರೆಡಿ ಈಗ ನೇಪಾಳ ಬಂದಿದ್ದೇವೆ. ನೇಪಾಳದಲ್ಲಿ ನಾವು ನೋಡ್ತಾ ಇರುವಂಥದ್ದು ಹಲವಾರು ಪ್ಲೇಸ್ಗಳಿದೆ. ಅದನ್ನು ಒನ್ ಬೈ ಒನ್ ನಾನು ಹೇಳ್ತಾ ಇರ್ತೀನಿ. ಇವತ್ತು ನಾವು ಕಪಿಲವಸ್ತು ಅಂದ್ರೆ ಲುಂಬಿನಿ, ದ ಬರ್ತ್ ಪ್ಲೇಸ್ ಆಫ್ ಬುದ್ಧ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ ನೋಡಿ, ಸುತ್ತಮುತ್ತಲು ಒಮ್ಮೆ ಕಣ್ಣಾಡಿಸಿದಾಗ ಇದು ಬೇರೆ ದೇಶ ಅಂತ ಅನಿಸೋದೇ ಇಲ್ಲ ಸ್ನೇಹಿತರೆ. ನೇಪಾಳ ಒಂದು ಕಾಲದಲ್ಲಿ ನಮ್ಮದೇ ದೇಶ ಆಗಿತ್ತು, ನಮ್ಮ ಹಿಂದೂ ರಾಷ್ಟ್ರನೇ ಆಗಿತ್ತು. ಇವತ್ತು ಕೂಡ ಈ ಮಣ್ಣಿನಲ್ಲಿ ಭಾರತ ಸೇರಿಕೊಂಡಿದೆ ಅಂತ ಅನಿಸ್ತಾ ಇದೆ. ಇಲ್ಲಿಯ ಸಂಸ್ಕೃತಿ, ಸಂಸ್ಕಾರಗಳು, ಆಚಾರ ವಿಚಾರಗಳು ಹೆಚ್ಚೇನು ಭಿನ್ನವಾಗಿಲ್ಲ, ಹಿಂದುವಿನ ಆಚರಣೆಯಂತೆ ಇದೆ. ಹಾಗಾಗಿ ಇಲ್ಲಿ ಬೌದ್ಧರು ಕೂಡ ಇದ್ದಾರೆ ಅಂಡ್ ಹಿಂದೂಗಳು ಕೂಡ ಇದ್ದಾರೆ. ಹಿಂದೂಗಳು ಜಾಸ್ತಿ ಇದ್ದಾರೆ. ಆಚಾರ ವಿಚಾರಗಳು ಹೆಚ್ಚೇನು ವ್ಯತ್ಯಾಸ ಇಲ್ಲ ಸ್ನೇಹಿತರೆ. ಅವರು ಪೂಜೆ ಮಾಡ್ತಾರೆ, ನಾವು ಕೂಡ ಪೂಜೆ ಮಾಡ್ತೀವಿ. ಸ್ನೇಹಿತರೆ ನೋಡಿ, ನಾವು ಉಳಿದುಕೊಂಡಿರುವಂತ ಮಾನ್ಸಾ ರೋವರ್ ಹೋಟೆಲ್ ಅನ್ನ ತೋರಿಸ್ತಾ ಇದ್ದೀನಿ. ಈಗ ನಾವು ಇಲ್ಲಿಂದ 25 ಕಿಲೋಮೀಟರ್ಸ್ ಲುಂಬಿನಿ. ನಾವು ಇದೇ ಬಸ್ಸಲ್ಲಿ ನಾವು ಲಕ್ನೋದಿಂದ ಬಂದಿದ್ದೇವೆ. 40-45 ಜನರು ಬಂದಿದ್ದೇವೆ ನಾವೀಗ. ನಮ್ಮ ಬೆಳಗಿನ ತಿಂಡಿ ಪುಂಡಿ, ಕಸಿ, ಟೀ, ಕಾಫಿ ಎಲ್ಲವನ್ನ ಮುಗಿಸಿ ಅಚ್ಚುಕಟ್ಟಾಗಿ ಹೊರಟಿದ್ದೇವೆ ನಾವೀಗ. ಸ್ನೇಹಿತರೆ, ಯಾವುದೇ ಟೂರ್, ಟ್ರಿಪ್ ಅಥವಾ ಫಾರಿನ್ ಟೂರ್ಗೆ ಹೋಗ್ಬೇಕಾದ ಮೊದಲಿಗೆ ಒಂದೆರಡು ಮಾತುಗಳನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ನಾವು ಯಾವ ರೀತಿ ತಯಾರಿ ಮಾಡ್ಕೋಬೇಕು, ಇವನ್ ಫಿಸಿಕಲಿ ಇರ್ಬೋದು ಅಥವಾ ಮೆಂಟಲಿ ಇರ್ಬೋದು. ಯಾವ ರೀತಿ ಫಿಸಿಕಲಿ ಅಂತ ಹೇಳಿದ್ರೆ ನಮ್ಮ ಬಾಡಿ ಸ್ವಲ್ಪ ಫಿಟ್ನೆಸ್ ಇರಬೇಕಾಗ್ತದೆ. ನೋಡಿ ಸ್ನೇಹಿತರೆ, ನಾವು ಯಾವತ್ತೋ ಅಮರನಾಥ ಯಾತ್ರೆನೋ ಕೇದಾರ್ನಾಥ ಯಾತ್ರೆನೋ ತುಂಬಾ ನಡಿಲಿಕ್ಕಿದೆ ಇಲ್ಲಿ. ಸೊ ಅಷ್ಟು ನಡಿಲಿಕ್ಕೆ ಇಲ್ಲದಿದ್ದರೂ ಕೂಡ ನಾವು ಯಾವುದೇ ಟೂರ್ಗೆ ಹೋಗ್ಲಿ ಒಂದಿಷ್ಟು ನಡಿಲೇಬೇಕಾಗುತ್ತೆ. ಸೊ ಇವನ್ ಮುಕ್ತಿನಾಥ್, ಸೊ ಅಲ್ಲಿ ಒಂದು 2 ಕಿಲೋಮೀಟರ್ ಮೇಲೆ ಹತ್ತಲೇಬೇಕು, ಜಾಸ್ತಿ ಇಲ್ಲ, ಆದ್ರೆ ನಡಿಲೇಬೇಕಾಗ್ತದೆ ಯಾವುದೇ ಟೂರ್ ಹೋಗ್ಲಿ. ಸೊ ಹಾಗಾಗಿ ಒಂದಿಷ್ಟು ಮನೆಯಲ್ಲೇ ಇರುವಾಗ ಡೈಲಿ ವಾಕಿಂಗ್ ಮಾಡ್ತಾ ಇರಿ. ಮತ್ತೆ ಸ್ವಲ್ಪ ವಾರ್ಮ್ ಅಪ್ ಎಕ್ಸಸೈಸ್ ಆಗಲಿ, ಯೋಗ ಆಗಲಿ, ಪ್ರಾಣಾಯಾಮ ಇಂಥದೆಲ್ಲ ಮಾಡ್ತಾ ಇರಬೇಕು. ಎಸ್, ಇದೇ ನೋಡಿ ನಾವು ಉಳಿದುಕೊಂಡ ಸೊನಾಲಿಯಲ್ಲಿ ಉಳಿದುಕೊಂಡ ಮಾನ್ಸರೋವರ್ ಹೋಟೆಲ್. ಎಸ್, ಸೊ ಹಾಗೆಲ್ಲ ಮಾಡೋದ್ರಿಂದ ನಮ್ಮ ಫಿಸಿಕಲಿ ಫಿಟ್ನೆಸ್ ಇರುತ್ತೆ. ಮತ್ತೆ ಯಾವುದೇ ನಡಿಲಿಕ್ಕಿದ್ರು ನಾವು ಮೆಂಟಲಿ ಪ್ರಿಪೇರ್ ಆಗ್ತೀವಿ. ಸೊ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು, ನಡಿಬೋದು ಅಂತ ಹೇಳಿ. ಓಕೆನಾ? ಸೊ ಇದೆಲ್ಲ ಒಂದು ಪ್ರಿಪರೇಷನ್ ಬೇಕಾಗತ್ತೆ. ಮುಂದೆ ನಾನು ಕೆಲವು ವಿಷಯಗಳನ್ನ ಇಂಥದ್ದೇ ಹೇಳ್ತಾ ಹೋಗ್ತೇನೆ. ಎಸ್, ಈಗ ನಾವು ನಮ್ಮ ಫ್ರೆಂಡ್ಸ್ ಒಂದಿಗೆ ಹೊರಟಿದ್ದೀವಿ. ಹೊರಡೋದಕ್ಕೂ ಮೊದಲು ಇಲ್ಲಿ ಒಂದು ಹೋಟೆಲ್ನಲ್ಲೇ ಇರುವಂತ ಒಂದು ಆಭರಣ ನೋಡಿ, ಇದೆಲ್ಲ ಎಷ್ಟು ಚಂದದ ಸರಗಳು, ಬಳೆಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇಲ್ಲಿಯ ಒಂದು ಸರ ಸ್ನೇಹಿತರೆ, ಕರ್ಮಿಣಿ ಸರ ಅಂತ ನಾವು ಹೇಳ್ತೀವಲ್ಲ, ಇದು ಇಲ್ಲಿ ಹಾಕೊಳ್ಳುವಂಥದ್ದು ರೆಡ್ ಕಲರ್. ಸ್ನೇಹಿತರೆ, ಇಲ್ಲಿ ಎಲ್ಲರೂ ಆಲ್ಮೋಸ್ಟ್ ಆಲ್ ಮದುವೆ ಆದವರು ರೆಡ್ ಕಲರ್ ಸರವನ್ನ ಹಾಕ್ತಾರೆ, ಹಾಗೆ ರೆಡ್ ಕಲರ್ ಸ್ಯಾರಿಯನ್ನು ಕೂಡ ಹಾಕ್ತಾರೆ. ಅಂಡ್ ಇಲ್ಲಿ ಕಾಸ್ಮೆಟಿಕ್ಸ್ ಆಗಲಿ, ಇದು ಆಗಲಿ, ತುಂಬಾ ಎಲ್ಲ ಚಂದ ಇದೆ ಸ್ನೇಹಿತರೆ. ಪರ್ಚೇಸ್ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ಇನ್ನು ಮಾರ್ಕೆಟಿಂಗ್ ಯಾವ್ದೆಲ್ಲ ಎಲ್ಲಿ ಮಾಡ್ಬೇಕನ್ನೋದನ್ನ ಮುಂದೆ ನಾನು ಖಂಡಿತ ಹೇಳ್ತೇನೆ ನನ್ನ ವಿಡಿಯೋದಲ್ಲಿ. ಕಂಪ್ಲೀಟ್ ಆಗಿ ನೀವು ಎಲ್ಲವನ್ನ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ. ಯಾಕೆಂದ್ರೆ ನೇಪಾಳದ ಬಗ್ಗೆ ಹೇಳ್ತೇನೆ, ಬೌದ್ಧ ಧರ್ಮದ ಬಗ್ಗೆ ನಾವು ಈಗ ಹೋಗ್ತಾ ಇದ್ದೀವಲ್ಲ, ಕಪಿಲವಸ್ತು, ಅಲ್ಲಿಯ ವಿಷಯವನ್ನು ಕೂಡ ಹೇಳ್ತೇನೆ. ಸೊ ಕಂಪ್ಲೀಟ್ ಆಗಿ ನೋಡಿ, ಹಾಗೆ ನನ್ನ ಈ ಸಂಜನಾ ಕ್ರಿಯೇಷನ್ಸ್ ಬ್ಲಾಗ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೇಪಾಳದ ನನಗೆ ಗೊತ್ತಿರುವಂತ ಹಲವಾರು ವಿಷಯಗಳನ್ನ ನಿಮ್ಮೊಂದಿಗೆ ಇಲ್ಲಿಯ ಭಾಷೆ, ರೀತಿ ನೀತಿ, ಜನ, ಕರೆನ್ಸಿ, ಇಲ್ಲಿಯ ಟೈಮಿಂಗ್ಸ್, ಇಲ್ಲಿಯ ವೆದರ್, ನೀವು ಯಾವಾಗ ಬಂದ್ರೆ ಇಲ್ಲಿ ಒಳ್ಳೇದಿರುತ್ತೆ ಅನ್ನೋದನ್ನು ಕೂಡ ನಾನು ಹೇಳ್ತೇನೆ. ಆಮೇಲೆ ಪ್ರತಿ ಪ್ಲೇಸ್ಗೆ ಹೋದಾಗ ಅಲ್ಲಿಂದ ಎಂಟ್ರಿ ಫೀಸ್ ಎಷ್ಟಿರುತ್ತೆ, ಮತ್ತೆ ಶಾಪಿಂಗ್ ಎಲ್ಲಿ ಮಾಡ್ಬೋದು, ಪೋಖ್ರಾದಲ್ಲ, ಕಠ್ಮಂಡುದಲ್ಲ, ಮನೋಕಾಮನಾ ಟೆಂಪಲ್ ಅಲ್ಲ, ಮತ್ತೆ ಪ್ರತಿ ದೇವಸ್ಥಾನದ ಇತಿಹಾಸ, ಆ ಸ್ಥಳದ ಮಹಿಮೆ, ಅಲ್ಲಿಗೆ ಹೋಗುವಾಗ ಐಡೆಂಟಿಫಿಕೇಶನ್ ಕಾರ್ಡ್ ಏನ್ ಬೇಕು, ಹಾಗೆ ನಾವು ಇಂಡಿಯಾದಿಂದ ಫ್ಲೈಟ್ ಅಲ್ಲಿ ಹೋದಾಗ ವಿಸಾ, ಪಾಸ್ಪೋರ್ಟ್, ಅಥವಾ ಟ್ರೈನಲ್ಲಿ, ಈಗ ನಾವು ಬಸ್ಸಲ್ಲಿ ಹೋದಾಗ ನೋಡಿ, ನಮಗೆ ಗುರುತಿನ ಚೀಟಿ ಅಂದ್ರೆ ವೋಟರ್ ಐ ಡಿ ಬೇಕು ಅಥವಾ ಆಧಾರ್ ಬೇಕೇ ಬೇಕಾಗುತ್ತೆ. ಓಕೆನಾ? ಓಕೆ ಸ್ನೇಹಿತರೆ, ಈಗ ನಾವು ಲುಂಬಿನಿಗೆ ಹೋಗ್ತಾ ಇದ್ದೀವಿ. ನೋಡು, ಸುಂದರ ಪರಿಸರದ, ಸಾಂಸ್ಕೃತಿಕವಾಗಿಯೂ ಮುಂದಿರುವ ಈ ನಮ್ಮ ನೇಪಾಳ ದೇಶ ಅತ್ಯಂತ ಹಿಂದುಳಿದ ದೇಶ ಸ್ನೇಹಿತರೆ, ಈಗ ನಾವು ಕಪಿಲವಸ್ತು, ಬುದ್ಧನ ಜನ್ಮಸ್ಥಳಕ್ಕೆ ಹೋಗೋಣ. ಮುಂದೆ ಎಲ್ಲವನ್ನ ಹೇಳ್ತೇನೆ. ಕಪಿಲವಸ್ತುವಿನ ಎಂಟ್ರನ್ಸ್ ಅಲ್ಲಿ ಇದ್ದೇವೆ ನೋಡಿ. ಬುದ್ಧನ ಜನ್ಮಸ್ಥಳ, ದ ಬರ್ತ್ ಪ್ಲೇಸ್ ಆಫ್ ಬುದ್ಧ. ಇದು ಎಂಟ್ರನ್ಸ್ ಪ್ಲೇಸ್. ನೋಡಿ, ಇಲ್ಲಿ ನಿಂತಿದ್ದೇವೆ, ನಾವು ನೋಡ್ತಾ ಇದ್ದೀವಿ. ಎಲ್ಲ MM ಟೂರ್ಸ್ ಅಂಡ್ ಟ್ರಾವೆಲ್ಸ್ ಎಲ್ಲ. ಹಾಯ್ ಗೈಸ್, ಹಾಯ್. ಇವರೆಲ್ಲ MM ಟೂರ್ಸ್ ಅಂಡ್ ಬೆಂಗಳೂರಿಂದ, ಇವರು ಉಡುಪಿಯಿಂದ. ಎಸ್, ಮುಂದೆ ಹೋಗೋಣ ನಾವೀಗ. ಹಾಯ್. ಎಸ್.
ಎಸ್, ಇಲ್ಲಿಂದ ಸುಮಾರು 2.5 ಕಿಲೋಮೀಟರ್ ಅಷ್ಟು ನಾವು ನಡಿಲೇಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿಂದ ಯಾವುದೇ ವೆಹಿಕಲ್ ಇಲ್ಲ. ತುಂಬಾ ಒಂದು ಸುಂದರವಾದ ಪರಿಸರ, ಗಿಡ ಮರ ಬಳ್ಳಿಗಳಿಂದ ತುಂಬಿದೆ. ಸೊ ಇಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಬಿಸಿಲು ಇರುತ್ತೆ. ಬುದ್ಧನ ಜನ್ಮಸ್ಥಾನ ಕಪಿಲವಸ್ತು ಅಂದ್ರೆ ಲುಂಬಿ. ಎಸ್, ಲುಂಬಿನಿ ಅಂದ್ರೆ ಸುಂದರ ಅಂತ ಅರ್ಥ ಸ್ನೇಹಿತರೆ. ಬೌದ್ಧ ಧರ್ಮ ಅಂತ ಇದು ಪಾಲಿ ಭಾಷೆಯಲ್ಲಿ. ಇದು ರೂಪಾಂದೇಹಿ ಜಿಲ್ಲೆಯಲ್ಲಿರೋ ಬೌದ್ಧ ಯಾತ್ರಾ ಸ್ಥಳ. ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಅಂದ್ರೆ ಸಿದ್ಧಾರ್ಥನ ಜನ್ಮಸ್ಥಳ. ಹಾಗಾಗಿ ಇಲ್ಲಿ ಲಿಟಲ್ ಬುದ್ಧನನ್ನು ಕೂಡ ಇತ್ತೀಚಿನ ವರ್ಷಗಳಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದನ್ನು ಕೂಡ ನೋಡೋಣ ಬನ್ನಿ ಸ್ನೇಹಿತರೆ. ಈ ಮೊದಲು ಇದು ಶಕ್ಯ ಮುನಿಯ ಜನ್ಮಸ್ಥಳವಾಗಿತ್ತಂತೆ, ಆದರೆ ಆಗಲೇ ಅದು ನಾಶ ಆಯಿತು. ಕಾಲಾನಂತರದಲ್ಲಿ ಇದು ಶಾಕ್ಯರ ರಾಜಧಾನಿ ಆಗಿತ್ತು ಅಂತ ಇತಿಹಾಸ ಹೇಳುತ್ತೆ. ಈ ಒಂದು ಸ್ಥಳ ಬೌದ್ಧರ ಅನುಯಾಯಿಗಳಿಗೆ ಅತ್ಯಂತ ಪೂಜ್ಯ ತಾಣಗಳಲ್ಲಿ ಒಂದು. ಈ ಸ್ಥಳವು ಒಂದು ಮಹತ್ವದ ಯಾತ್ರಾ ಕೇಂದ್ರವಾಗಿದೆ. ಅನೇಕ ಮಠಗಳು, ದೇವಾಲಯಗಳು, ಆಧ್ಯಾತ್ಮಿಕ ಸ್ಥಳಗಳನ್ನು ಹೊಂದಿದೆ. ಅನೇಕ ಜನಪ್ರಿಯ ತಾಣಗಳಲ್ಲಿ ಮಾಯಾದೇವಿ ದೇವಾಲಯವು ಕೂಡ ಒಂದು. ಹಾಗೆ ಇದು ತುಂಬಾ ವಿಸ್ತಾರವಾದ ಒಂದು ಪ್ರದೇಶ ಸ್ನೇಹಿತರೆ. ಇಲ್ಲಿ ತುಂಬಾ ವಿಶಾಲವಾಗಿದೆ. ಎಷ್ಟು ಇದೆ ಅಂತ ಅವರಿಗೂ ಕೂಡ ಗೊತ್ತಿಲ್ವೇನೋ, ಅಷ್ಟು ಇದೆ ಇಲ್ಲಿ ಜಾಗ. ಅನ್ಅಫಿಷಿಯಲಿ ತುಂಬ ಉಂಟು ಇವರಿಗೆ ಲ್ಯಾಂಡ್. ಎಷ್ಟು ಅಂತೇಳಿ ನನಗೇನೆ ಗೊತ್ತಿಲ್ಲ. ಈ 100 ಎಕರೆ ಲ್ಯಾಂಡಲ್ಲಿ ಈ ದೇವಸ್ಥಾನ ಎಲ್ಲ ಆಗಿ ಬುದ್ಧದ ಬರ್ತ್ ಪ್ಲೇಸ್ ಅಲ್ಲಿ ಈಗ ನಾನು ಕರ್ಕೊಂಡು ಹೋಗ್ತೇನೆ. ತುಂಬ ವರ್ಷ ಆದ ಮೇಲೆ ಅವರ ಅನುಯಾಯಿಗಳು ಇಲ್ಲಿ ಮೊದಲನೆಯ ಮಂದಿರ ಕಟ್ಟಿದ್ರು ಬುದ್ಧಂದು. ಇಲ್ಲಿ ಇದು ಧರ್ಮರಾಜ ಅಂತೇಳಿ ಧರ್ಮವನ್ನು ಪ್ರೀಚ್ ಮಾಡಿದಂಥ ಅವನು. ಅದಕ್ಕೆ ಧರ್ಮರಾಜ ಅಂತೇಳಿ ನಮ್ಮ ಯುಧಿಷ್ಠಿರನಲ್ಲ, ಧರ್ಮವನ್ನು ಪರಿಪಾಲನೆ ಮಾಡಿದವಲ್ಲ, ಧರ್ಮವನ್ನು ಹುಟ್ಟಿಸಿದವ. ಆ್ಯಕ್ಚುಲಿ ಬುದ್ಧನು ಧರ್ಮವನ್ನು ಹುಟ್ಟಿಸಿದಲ್ಲ, ಅವನ ಅನುಯಾಯಿಗಳು, ತಿಳಿತಾ. ಸೊ ಮೊದಲನೆಯ ದೇವಸ್ಥಾನ ಇದು. ಇಲ್ಲಿ 52 ದೇವಸ್ಥಾನಗಳು ಉಂಟು, ಬೇರೆ ಬೇರೆ ದೇಶದ್ದು. ಒಳಗಡೆ ಬುದ್ಧ ಒಬ್ಬನೇ, ಆಕೃತಿ ಮಂದಿರದು ಡಿಫ್ರೆಂಟ್. ಎಸ್ ಸ್ನೇಹಿತರೆ, ಇಲ್ಲಿ ಹಲವಾರು ದೇವಸ್ಥಾನಗಳು, ದೇವಾಲಯಗಳು ಇದೆ. ಅದು ಎಲ್ಲ ಬುದ್ಧನದೇ. ಆದರೆ ಸಿದ್ಧಾರ್ಥ ಗೌತಮನ ಜನ್ಮಸ್ಥಳ ಎಂದು ತಿಳಿದಿದ್ರೂ ಕೂಡ ನಿಖರವಾದ ಜನ್ಮ ದಿನಾಂಕ ಇತಿಹಾಸಕಾರರಲ್ಲಿ ಇನ್ನೂ ಚರ್ಚೆ ವಿಷಯವಾಗಿದೆ. ಯಾಕಂದ್ರೆ ಗೌತಮ ಬುದ್ಧ ಕ್ರಿಸ್ತಪೂರ್ವ 566ರಿಂದ 480 ನಡುವೆ ಜನಿಸಿದ ಅಂತ ಹೇಳಲಾಗತ್ತೆ. ಅಂದ್ರೆ ಪಾಲಿಕ್ಯಾನನ್ ಮತ್ತು ಲಲಿತಾ ವಿಸ್ತಾರದಂತ ಸಂಸ್ಕೃತ ಗ್ರಂಥಗಳು ಲುಂಬಿನಿಯಲ್ಲಿ ರಾಣಿ ಮಾಯಾ ಸಿದ್ಧಾರ್ಥನಿಗೆ ಜನ್ಮ ನೀಡಿದ ಕಥೆಯನ್ನು ಹೇಳ. ಅದೇನೇ ಇರಲಿ ಸ್ನೇಹಿತರೆ, ಈ ದೇವಸ್ಥಾನದ ಒಳಗೆ ಹೋದಾಗ ಒಂದು ಸುಂದರವಾದ ಗೌತಮ ಬುದ್ಧನ ಮೂರ್ತಿಯನ್ನ ನಾವು ಕಾಣ್ತೇವೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಕ್ರಿಸ್ತಪೂರ್ವ 249ರಲ್ಲಿ ಚಕ್ರವರ್ತಿ ಅಶೋಕ ನಿರ್ಮಿಸಿದ ಸ್ತಂಭದ ಮೇಲಿನ ಶಾಸನದಿಂದ ಕೂಡ ಇದು ಸಾಕ್ಷಿ ಆಗಿದೆ. ಲುಂಬಿನಿ ವಿಶ್ವದ ಶ್ರೇಷ್ಠ ಧರ್ಮಗಳಲ್ಲಿ ಒಂದಾದ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಇದು 3ನೇ ಶತಮಾನದಷ್ಟು, ಕ್ರಿಸ್ತಶಕ ಪೂರ್ವ 3ನೇ ಶತಮಾನದಷ್ಟು ಹಿಂದಿನದು ಅಂದು ಕೂಡ ಈ ಒಂದು ಇತಿಹಾಸ ಇಲ್ಲಿ ಹೇಳುತ್ತೆ. ಹಾಗೆ ಇಲ್ಲಿ ಅವಶೇಷಗಳು ಕೂಡ ಅದಕ್ಕೆ ಸಾಕ್ಷಿಯಾಗಿವೆ. ಅಂದ್ರೆ ಗೋಡೆ ಮೇಲಿನ ಬರ ಇರ್ಬೋದು, ಬ್ರಾಹ್ಮಿ ಲಿಪಿಯಲ್ಲಿ ಪಾಲಿ ಶಾಸನವನ್ನು ಹೊಂದಿರುವ ಮರಳುಗಲ್ಲಿನ ಅಶೋಕ ಸ್ತಂಭ, ಇದೆಲ್ಲ ನಮಗೆ ಇತಿಹಾಸ ಹೇಳುತ್ತೆ. ಅಂದರೆ ಬೌದ್ಧ ವಿಹಾರಗಳು, ಮಠಗಳು 3ನೇ ಶತಮಾನದಲ್ಲಿ ಆಗಿರುವಂಥದ್ದನ್ನು ಸೂಚಿಸುತ್ತವೆ. ಓಕೆನಾ ಸ್ನೇಹಿತರೆ, ಈಗ ನಾವು ಒಳಗೆ ಹೋದಾಗ ಇಲ್ಲಿ ಟಿಕೆಟ್ ಇದೆ. ಟಿಕೆಟ್ನ ಬೆಲೆ ಬಂದು 50 ರೂಪೀಸ್ ನಾವು ಚಾರ್ಜ್ ಮಾಡಬೇಕಾಗುತ್ತೆ, ಇಂಡಿಯನ್ 50 ರೂಪೀಸ್. ಆ್ಯಂಡ್ ಕರೆನ್ಸಿ ನಮಗೆ ನೇಪಾಳ ಮತ್ತು ಕರೆನ್ಸಿ ಮತ್ತು ಇಂಡಿಯಾ ಕರೆನ್ಸಿ ಎರಡೂ ನಡೆಯುತ್ತೆ ಸ್ನೇಹಿತರೆ, ಒಂದು ನೆನಪಿಟ್ಕೊಳ್ಳಿ. ನಮ್ಮ ಭಾರತದ 100 ರೂಪಾಯಿಗೆ ಅಲ್ಲಿ 160 ರೂಪಾಯಿ. ಯಾವುದೇ ಒಂದು ವಾಟರ್ ಬಾಟ್ಲಿಗೆ ನಮ್ಮ ಇಂಡಿಯಾದಲ್ಲಿ 20 ರೂಪಾಯಿ ಇದ್ರೆ ಅಲ್ಲಿ 40 ಅಥವಾ 50 ರೂಪಾಯಿ ಇರುತ್ತೆ. ಓಕೆನಾ. ಎಸ್, ಈಗ ಟಿಕೆಟ್ ತೆಗೆದುಕೊಂಡು ನಾವು ಒಳಗೆ ಎಂಟ್ರಿ ಆಗ್ತಾ ಇದ್ವಿ. ಇಲ್ಲಿ ಕೂಡ ಯಾವುದೇ ಕ್ಯಾಮರಾ ಅಲೋ ಮಾಡಲ್ಲ ಸ್ನೇಹಿತರೆ. ಇಲ್ಲಿ ಪೂರ್ತಿ ಬುದ್ಧನ ಈ ಒಂದು ಸ್ಥಳದಲ್ಲೇ ಜನ್ಮ ಆಗಿತ್ತು ರಾಣಿ ಮಾಯಾದೇವಿ. ಅಲ್ಲಿ ಕೊಳ ಕೂಡ ನಾವು ಕಾಣ್ತೇವೆ. ಎಲ್ಲವೂ ತುಂಬ ಚೆನ್ನಾಗಿದೆ. ಬನ್ನಿ ನಾವು ಇದನ್ನು ನೋಡ್ಕೊಂಡು ಬರೋಣ. ಮೊದಲು ಇದರ ಒಳಗೆ ಹೋಗಬೇಕು. ಈ ಒಂದು ಸ್ಥಳದಲ್ಲೇ ಬುದ್ಧನ ಜನನ ಆಗಿತ್ತಂತೆ. ಓಕೆನಾ. ಸೊ ವಿಸ್ತಾರವಾದ ಒಂದು ಸ್ಥಳ ಇದು. ನೋಡಿ, ಈ ಒಂದು ಬಾಗಿಲಲ್ಲಿ ಎಂಟ್ರಿ ಆಗಬೇಕು. ಒಳಗೆ ನಮಗೆ ಕ್ಯಾಮರಾ ಅಲೋ ಮಾಡೋಲ್ಲ ಸ್ನೇಹಿತರೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ನೋಡಿ, ಇದೇ ಒಂದು ಫೋಟೋ ಇದೆ ನನ್ನ ಹತ್ರ. ಎಸ್, ಈ ಒಂದು ಸ್ಥಳದಲ್ಲಿ ಇಟ್ಟಿಗೆಯಿಂದ ಕೂಡಿರುವಂತ ಒಂದು ಜಾಗ ಇದು. ಬೌದ್ಧರಿಗೆ ಪರಮ ಪವಿತ್ರ ಜಾಗ ಸ್ನೇಹಿತರೆ ಇದು. ಎಸ್, ಇದು ಒಂದು ಕೊಳದ ಬಗ್ಗೆ ನಮ್ಮ ಪ್ರಭು ಅವರು ಹೇಳ್ತಾರೆ. ಸ್ಟ್ರಕ್ಚರ್ಗಳು. ಇದು ಸ್ವಿಮ್ಮಿಂಗ್ ಪೂಲ್ ಅಂತ ನಾವು ಈಗ ಹೇಳ್ತೇವೆ. ಮುಂಚೆ ಇದೊಂದು ಇದರಲ್ಲಿ ತುಂಬ
ನಕ್ಷತ್ರ ಆಮೆಗಳಿದೆ. ನಿಮಗೆ ನೀವು ಒಳ್ಳೆ ರೀತಿಯಲ್ಲಿ ನಿಮ್ಮ ದೇವರ ಅನುಗ್ರಹ ನಿಮ್ಮಲ್ಲಿ ಇದ್ದಲ್ಲಿ, ನೀವು ನಸೀಬವಂತರಾದಲ್ಲಿ ನಿಮಗೆ ಕಾಣುತ್ತದೆ. ಆಮೆ ಅಲ್ಲ, ನಕ್ಷತ್ರ ಆಮೆ. ಆಮೆಗಳು ತುಂಬ ಉಂಟು. ಅಲ್ಲಿ ಒಂದು ಅಶ್ವತ್ಥ ಮರ ಇದೆ. ಅಲ್ಲಿ ಕೆಳಗಡೆ ನೋಡಿ ಒಂದು ಬಿಳಿ ಬಟ್ಟೆ ಹಾಕಿದ್ದಾರೆ. ಆ ಸ್ಥಳದಲ್ಲಿ ಮಾಯಾದೇವಿಯು ಧ್ಯಾನ ಸ್ಥಳ, ಅಂದರೆ ಧ್ಯಾನ ಮಾಡ್ತಿದ್ಲು ದೇವರನ್ನು. ಧ್ಯಾನ ಮಾಡುವಾಗ ಅವಳಿಗೆ ಹೆರಿಗೆ ನೋವು ಬಂತು. ಇದೇ ಕೊಳದಲ್ಲಿ ಸ್ನಾನ ಮಾಡಿ ಎಸ್, ಇದೇ ಮರದ ಬುಡದಲ್ಲಿ ಆಕೆಗೆ ಧ್ಯಾನ ಸ್ಥಳ ಆದಾಗ ಮಾಯಾದೇವಿ ಹೆರಿಗೆ ನೋವು ಪ್ರಾರಂಭ ಆಗುತ್ತೆ. ಆಕೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಕೊಳದಲ್ಲಿ ಸ್ನಾನ ಮಾಡಿ ಆಕೆ ಹೋಗ್ತಾಳೆ. ಅದರ ನಂತರದಲ್ಲಿ ಆಕೆ ಮಹಾಪುರುಷನ ಜನನ ಆಗತ್ತೆ. ಅದೇ ಸಿದ್ಧಾರ್ಥ ಗೌತಮ ಬುದ್ಧನ ಜನನ ಆಗತ್ತೆ ಅಂತ ಇಲ್ಲಿ ಒಂದು ಶಾಸನ ಕೂಡ ಹೇಳ್ತಾರೆ. ಎಲ್ಲವೂ ಕೂಡ ಐತೆ. ಹಾಗಾಗಿ ಈಗಲೂ ಬಂದವರು ಕೂಡ ಈ ಒಂದು ಮರದ ಕೆಳಗೆ ಕುಳಿತು ಮೆಡಿಟೇಷನ್ ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ಆ ಒಂದು ಮರದ ಕೆಳಗೆ ಕುಳಿತು ಹೋಗ್ತಾರೆ. ಇಲ್ಲಿ ಬೌದ್ಧರು ತುಂಬ ಇದನ್ನ ನಂಬ್ತಾರೆ. ಅವರಿಗೆ ಪರಮ ಪವಿತ್ರ ಜಾಗ ಸ್ನೇಹಿತರೆ. ಇದೇ ಮಾಯಾದೇವಿಯ ಅರಮನೆ. ಬುದ್ಧನ ಜನನ ಆಗಿತ್ತು, ಆಕೆ ಅಲ್ಲಿ ಹೋದಲು ಸ್ನಾನ ಮಾಡಿ ಅಂತ ಹೇಳಲಾಗುತ್ತೆ. ನೋಡಿ, ಇಲ್ಲಿಯ ನೀರು ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ನಕ್ಷತ್ರ ಆಮೆ ಕೂಡ ಇದೆ. ಇಲ್ಲಿ ಅದನ್ನು ಕಂಡರಿಗೆ ಒಂದು ಒಳ್ಳೆಯ ಸೂಚನೆ ಅಂತ ಕೂಡ ಹೇಳಲಾಗುತ್ತೆ. ನನಗೂ ಕೂಡ ಕಂಡಿತು. ನೋಡಿ, ಇಲ್ಲಿ ಮೆಡಿಟೇಷನ್ಗೆ ಕುತ್ಕೊಂಡಿರ್ತಾರೆ. ಇದೇ ಒಂದು ಜಾಗದಲ್ಲಿ ನೋಡಿ ಮಾಯಾದೇವಿ ಕುಳಿತುಕೊಂಡಂತ ಒಂದು ಮರ, ಆಲದ ಮರ. ಸೊ ಆಕೆ ಇಲ್ಲೇ ಕುಳಿತುಕೊಂಡು ಧ್ಯಾನ ಸ್ಥಳ ಆದಾಗ ಆಕೆಗೆ ಹೆರಿಗೆ ನೋವು ಪ್ರಾರಂಭ ಆಗಿತ್ತಂತೆ. ಹೆರಿಗೆ ಆಗಿದ್ದು ಈ ಒಂದು ಮನೆಯಲ್ಲಿ. ಏನು ಗೊತ್ತಾ, ಇದೆಲ್ಲ ಇತ್ತೀಚೆಗೆ ಆಗಿದ್ದು. ಬಟ್ ಮೊದಲು ಏನು ಇದೆಲ್ಲ ಇರಲಿಲ್ಲ. ಯಾಕೆಂದ್ರೆ 5ರಿಂದ 7ನೇ ಶತಮಾನದಲ್ಲಿ ಲುಂಬಿನಿಗೆ ಭೇಟಿ ಕೊಟ್ಟ ಕೆಲವು ಯಾತ್ರಿಕರು, ಅಂದ್ರೆ ಚೀನಾ ಯಾತ್ರಿಕರು, ಅಲ್ಲಿ ಎಲ್ಲವೂ ನಾಶ ಆಗಿತ್ತು ಅಂತ ಹೇಳ್ತಾರೆ. ಅದರ ನಂತರದಲ್ಲಿ ಅಂದ್ರೆ 19ನೇ ಶತಮಾನದವರೆಗೆ ಕೂಡ ಯಾವುದೇ ಗಮನಕ್ಕೆ ಬಾರಲೇ ಇಲ್ಲಂತೆ. ಸೊ 1896ರಲ್ಲಿ ಅಶೋಕ ಸ್ತಂಭದ ಮರು ಸಂಶೋಧನೆ ಮಾಡಿದಾಗ ಲುಂಬಿನಿಯ ಬಗ್ಗೆ ಎಲ್ಲರಿಗೂ ಆಸಕ್ತಿ, ಅಂದ್ರೆ ಪ್ರಪಂಚದ ಆಸಕ್ತಿಯನ್ನ ಮತ್ತೆ ನವೀಕರಿಸಿತು. ಇದು ಹಲವಾರು ಪುರಾತತ್ವ ಶಾಸ್ತ್ರದ ಉತ್ಖನನ ಮತ್ತು ಪುನಃ ಮರುಸ್ಥಾಪನೆ ಮಾಡಲು ಕಾರಣ ಆಯಿತು. ಸೊ 1997ನಲ್ಲಿ ಲುಂಬಿನಿಯನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಪಟ್ಟಿ ಮಾಡಲಾಯಿತು. ಈಗ ಇದು ಸಾರ್ವತ್ರಿಕವಾಗಿ ಬೌದ್ಧ ತಾಣವಾಗಿ ಅದರ ಪ್ರಾಮುಖ್ಯತೆಯನ್ನು ಗಟ್ಟಿಗೊಳಿಸಿದೆ. ಲುಂಬಿನಿ ಅಂದರೆ ಶಾಂತಿ, ಕರುಣೆ ಮತ್ತು ಜ್ಞಾನೋದಯದ ಸಂಕೇತ. ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಈಗ ಲಿಟಲ್ ಬುದ್ಧಕ್ಕೆ ಬರ್ತಾ ಇದ್ದೀವಿ. ನಾವೀಗ ಗೋಲ್ಡ್ ಪ್ಲೇಟೆಡ್ ಇರುವಂತ ಒಂದು ಲಿಟಲ್ ಬುದ್ಧನ್ನ ಕಾಣ್ತೇವೆ ನಾವೀಗ. ಸೊ ಇಲ್ಲಿ ಒಂದು ಚಂದದ ಕೊಳದಲ್ಲಿ ಪರ್ಪಲ್ ಕಲರ್ ಲೋಟಸ್ ಇದೆ. ತುಂಬಾ ಸುಂದರವಾಗಿದೆ ಸ್ನೇಹಿತರೆ. ಬಾಲ ಬುದ್ಧ ಅಂದ್ರೆ ಲಿಟಲ್ ಬುದ್ಧನ ಒಂದು ಮೂರ್ತಿಯನ್ನ, ಗೋಲ್ಡ್ ಕೋಟೆಡ್ ಮೂರ್ತಿಯನ್ನ ನೋಡೋಣ. ಸುಂದರವಾಗಿದೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಪ್ರಭು ನೋಡ್ತೀರಿ. ಅದೇ ರೀತಿಯಲ್ಲಿ ಬಾಲ ಬುದ್ಧ ಅಂದ್ರೆ ಇಂಗ್ಲಿಷ್ ಅಲ್ಲಿ ಲಿಟಲ್ ಬುದ್ಧ ಅಂತ ಹೇಳ್ತಾರೆ. ಇದು ಗೋಲ್ಡ್ ಕೋಟೆಡ್ 22 ಕ್ಯಾರೆಟ್ ಗೋಲ್ಡ್ ಕೋಟೆಡ್ ಪೇಂಟ್ ಅಲ್ಲಿ ಕೂಡಿದದ್ದು. ಪ್ಲೇಟಿಂಗ್ ಅಲ್ಲ, ಕೋಟಿಂಗ್. ತಿಳಿತಾ? ಅದು ಹೋದ ತಕ್ಷಣ ಪುನಃ ಹೊಡಿತಾರೆ ಅವರು. ಪ್ಲೇಟಿಂಗ್ ಹೋಗೋದು ತುಂಬಾ ವರ್ಷ ಮೇಲೆ, ಕೋಟಿಂಗ್ ಬೇಗ ಹೋಗ್ತದೆ, ಮಳೆ ಬಂದ್ರೆ ಹೋಗ್ತದೆ. ಸುಲಭದಲ್ಲಿ ಮಾಡಿದ್ದಾರೆ. ಇಲ್ಲಿ 2012ನೇ ಇಸ್ವಿಯಲ್ಲಿ ಇದು ಮಾಡಿದ್ದು. ಎಸ್, ಇದು 22 ಕ್ಯಾರೆಟ್ ಗೋಲ್ಡ್ ಕೋಟಿಂಗ್ ಅಲ್ಲಿ ಮಾಡಿದ್ದು. ಇದು 2012ನೇ ಇಸ್ವಿಯಲ್ಲಿ, ಇತ್ತೀಚೆಗೆ ವರ್ಷದಲ್ಲಿ ಮಾಡಿರುವಂಥದ್ದು. ಸೊ ಲಿಟಲ್ ಬುದ್ಧ ಅಂದ್ರೆ ಚಿಕ್ಕ ಬುದ್ಧ ಈ ಒಂದು ಇದರಲ್ಲಿ ಲುಂಬಿನಿಯಲ್ಲಿ ಹುಟ್ಟಿದನಲ್ಲ, ಹಾಗೆ ಇರ್ಬೋದು, ಮಾಡಿರ್ಬೋದು. ಇಲ್ಲಿ ಒಂದು ಹಾಗೆ ಮುಂದೆ ಬಂದಾಗ ನೋಡಿ ಇದೆಲ್ಲವನ್ನ ಕಾಣ್ತೀವಿ. ನೀರು ಬರುವಂತ ದೊಡ್ಡ ದೊಡ್ಡ ಕೊಳವನ್ನೇ ಕಾಣ್ತೀವಿ ಇಲ್ಲಿ. ಸೊ ತುಂಬ ವಿಸ್ತಾರವಾಗಿದೆ ಈ ಒಂದು ಜಾಗ. ಇದು ಒಂದು 100 ಎಕರೆ ವಿಶಾಲವಾಗಿರಬಹುದು. ಇದು ಒಂದು ಬೋಟಿಂಗ್ ಕೂಡ ಇದೆ. ಇಲ್ಲಿ ಬೋಟಿಂಗ್ ಕೂಡ ನಡೀತೆ. ಇಷ್ಟು ತುಂಬ ದೂರದವರೆಗೂ ಹೋಗ್ತಾರೆ. ಸೊ ನಾವೇನು ಇಲ್ಲಿ ಹೋಗಲಿಲ್ಲ, ಯಾಕೆಂದರೆ ನಮಗೆ ಮುಂದೆ ನೋಡುವಂಥದ್ದು ತುಂಬ ಇತ್ತಲ್ಲ. ಸೊ ಹಾಗಾಗಿ ಸಾಂಸ್ಕೃತಿಕವಾಗಿ ಮುಂದುವರಿಯುವಂತಹ ಈ ಒಂದು ಸುಂದರವಾದ ಈ ಒಂದು ಜಾಗ ಮಾಯಾದೇವಿ ದೇವಾಲಯ ಇರ್ಬೋದು. ಕ್ರಿಸ್ತಶಕ 3ನೇ ಶತಮಾನದ ಪ್ರಾಚೀನ ಅವಶೇಷಗಳನ್ನು ಹೊಂದಿರುವಂಥದ್ದು. ಬಟ್ ಈ ಒಂದು ದೇವಸ್ಥಾನ ಎಲ್ಲವನ್ನ 20ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ತುಂಬ ಓಲ್ಡ್ ಏನಲ್ಲ, ಆದರೆ ವಿಷಯ ಮಾತ್ರ ತುಂಬ ಹಳೆಯದು ಬೌದ್ಧರಿಗೆ. ಬನ್ನಿ ಈಗ ಒಂದು ವಿಶೇಷವನ್ನು ತೋರಿಸ್ತೇನೆ ಸ್ನೇಹಿತರೆ. ಈ ಒಂದು ನೋಡಿ, ಇಲ್ಲಿ ಓಂಕಾರ ಬರ್ತಾ ಇರುತ್ತೆ.
क्या म्यूजियम म्यूजिक भी आता है ना। ಇದು ಒಂದು ಟಚ್ ನೇಪಾಳದ ಒಂದು ಟಚ್ ವಿಷಯ ಕನೆ ಸ್ನೇಹಿತರೆ. ಇದರಲ್ಲಿ ಮೆಡಿಟೇಷನ್ ಮಾಡಬಹುದು, ಓಂಕಾರ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ನಿಮಗೆ ₹1500 ಅಂತ ಇದಕ್ಕೆ ವ್ಯಾಲ್ಯೂ. ಬಟ್ ಬೇರೆ ಕಡೆ ಹೋದಾಗ ₹800 ಕೂಡ ಸಿಗುತ್ತೆ. हाई मेटल मिक्स है। मेटल है। हाँ, अच्छा अच्छा कॉपर आयरन सिल्वर अच्छा साउंड है। ನನ್ನ ಮುಖ ನೋಡಿ ಈ ಥರ ಮಾಡೋದ್ರಿಂದ ಇದು ಸೌಂಡ್ ಬರ್ತದೆ, ಮ್ಯೂಸಿಕ್ ಬರ್ತದೆ ಅಂತ ಹೇಳ್ತಾರೆ. ಇದು ಬಂದು ನೇಪಾಳಿಯವದ್ದು. ಇದರ ಒಳಗೆ ಇರುವಂಥದ್ದು ಬುದ್ಧನ ಒಂದು ಮೂರ್ತಿಗಳು ಒಳಗೆ ಇದರ ಒಳಗೆ. ಅದು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗಬೇಕು. ನನಗೆ ಟರ್ಪುರ್ ಅಂತ ಸೌಂಡ್ ಆಗ್ತದೆ ನೋಡಿ. ಅಲ್ಲಿ ಕೂಡ ಬುದ್ಧನ ಮೂರ್ತಿ ನೋಡಿ. ಇಲ್ಲಿ ಒಂದು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಚಂದ ಓಂಕಾರ ತರ ಸೌಂಡ್ ಬರುತ್ತೆ ಅಲ್ವಾ. ಇಷ್ಟೆಲ್ಲ ತಿರುಗಿದ ಮೇಲೆ ನಮಗೆ ಹಸಿವಾಗದೆ ಇರುತ್ತಾ? ಎಸ್. ಸೊ ಈಗ ಲುಂಬಿನಿಯಿಂದ ನಾವು ಸ್ಟ್ರೇಟ್ ಆಗಿ ಹೋಗ್ತಾ ಇರೋದು ಪೊಖಾರಾಕ್ಕೆ ಸುಮಾರು 200 ಕಿಲೋಮೀಟರ್ ಇದೆ ಸ್ನೇಹಿತರೆ. ಸೊ ಒಂದು 11 ಗಂಟೆಗೆ ಬಿಟ್ವಿ ಇಲ್ಲಿಂದ. ಒಂದು 6 to 7 ಅವರ್ಸ್ ಬೇಕು ನಮಗೆ ಇಲ್ಲಿ ಹೋಗಲಿಕ್ಕೆ. ಆನ್ ದಿ ವೇದಲ್ಲಿ ನಮಗೆ ಮಧ್ಯಾಹ್ನದ ಊಟ ಅಂದರೆ ಟೂರ್ಸಿಂದ ಅವರೇ ಅಡುಗೆ ಮಾಡಿ ರೆಡಿ ಮಾಡಿ ತಂದಿರ್ತಾರೆ ನಮಗೆ. ಹಾಗಾಗಿ ನಮಗೆ ಯಾವುದೇ ಹೊಟ್ಟೆ ಚಿಂತೆ ಅಂದರೆ ಹೋಟೆಲ್ದು ಊಟ ಮಾಡಿ ಹೊಟ್ಟೆ ಕೆಡ್ತದೆ ಅನ್ನೋ ಹಂಗಿಲ್ಲ. ನಾವು ಅಡುಗೆ ಎಲ್ಲ ಮಾಡಿ ತರ್ತಾರೆ. ಮಧ್ಯದಲ್ಲಿ ಒಂದು ಹೋಟೆಲ್ ಅಥವಾ ಡಾಬಾದಲ್ಲಿ ನಿಲ್ಲಿಸಿ ಊಟ ಮಾಡ್ತೀವಿ. ಹಾಗೆ ನೋಡಿ ಅಲ್ಲಿ ನಿಲ್ಲಿಸಿದಾಗ ಅವರು ನಮ್ಮ ಟೂರ್ ಮ್ಯಾನೇಜರ್ ಮಮತಕ್ಕ ಅವರು ತರಕಾರಿಯನ್ನು ಎಲ್ಲಿಂದನೋ ಸಂಪಾದನೆ ಮಾಡ್ಕೊಂಡ್ಬಂದರು. ನಾವು ಊಟ ಮಾಡುವಾಗ ಅವರು ಕೊಯ್ಯುವ ಚಂದ ನೋಡಿದೆವು, ಪಟ್ ಅಂತ ಫೋನ್ ನೋಡಿದೆವು, ನಮ್ಗೆ ತಂದು ಕೊಟ್ಟರು. ಕೇವಲ 5 kg ಬೀನ್ಸ್ ರುಪೀಸ್ 300ಕ್ಕೆ. 5 kg ಬೀನ್ಸ್ 300ಕ್ಕೆ. ನಮ್ಮ ಇಂಡಿಯನ್ ರೂಪೀಸ್ ಅಲ್ಲಿ ಎಷ್ಟಾಗ್ತದೆ ಮೇಡಮ್? ಇಂಡಿಯನ್ ಕರೆನ್ಸಿ ಅವನಲ್ಲ, ನನ್ಗೆ ಏನಂತ ಹೇಳಿದ್ರೆ ಇಂಡಿಯನ್ ಕರೆನ್ಸಿ 300 ರೂಪಾಯಿ ಕೊಟ್ಟರು. ಯಾಕಂದ್ರೆ ನಮ್ಮ ಖುಷಿ ನೋಡಿ ಅವ್ರಿಗೆ ಖುಷಿ ಆಯ್ತು. ಇಂಡಿಯನ್ ಕರೆನ್ಸಿಲಿ 300 ರೂಪಾಯಿ ಆಗ್ತದೆ. ಇಂಡಿಯನ್ ಕರೆನ್ಸಿಯಲ್ಲಿ ಎಸ್, ನ್ಯಾಚುರಲ್ ಆಗಿ ಬೆಳೆದ ಬೀನ್ಸ್ ಸ್ನೇಹಿತರೆ 300 ರೂಪಾಯಿಗೆ 5 kg ಬೀನ್ಸ್ ತಂದುಕೊಟ್ಟಿದ್ರು. ಬಟ್ ಏನು ಕೇಳಿದ್ರೆ ಯಾವುದೇ ಯೂರಿಯಾ ಇದನ್ನು ಉಪಯೋಗಿಸಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ ಇಲ್ಲಿಯ ಲೇಡೀಸ್ಗಳು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಸ್ನೇಹಿತರೆ. ಪ್ರತಿ ಶಾಪಲ್ಲೂ ನಾವು ಲೇಡೀಸನ್ನೇ ನೋಡ್ತೀವಿ ಹೊರತು ಗಂಡಸರು ತುಂಬ ಕಡಿಮೆ. ಎಸ್, ಎನಿವೇ ನೇಪಾಳದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳ್ತೇನೆ ಬನ್ನಿ ಸ್ನೇಹಿತರೆ. ಈ ಒಂದು ದೇಶ ಭಾರತ ಆ್ಯಂಡ್ ಚೀನಾ ಎಂಬ 2 ದೊಡ್ಡ ದೊಡ್ಡ ರಾಷ್ಟ್ರಗಳ ನಡುವೆ ಬೆಸೆದಿರುವ ರಾಷ್ಟ್ರವೇ ನೇಪಾಳ. ಹಾಗಾಗಿ ತನ್ನ ವಿದೇಶಾಂಗ ನೀತಿಯಲ್ಲಿ ಕೂಡ ಎರಡೂ ದೇಶಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗುತ್ತೆ. ಆ್ಯಂಡ್ ಈ ದೇಶ ನೋಡಿ, ನೇಪಾಳ 75% ಪರ್ವತಗಳಿಂದನೇ ಕೂಡಿದೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿಯ ರೋಡು, ಆ ಕಡೆ ಗುಡ್ಡ ಬೆಟ್ಟ ಇದೆ. ಸೊ ಎವರೆಸ್ಟ್ ಶಿಖರ ಸೇರಿದಂತೆ ವಿಶ್ವದ ಅತಿ ಉನ್ನತ 10 ಪರ್ವತಗಳ ಪೈಕಿ 8 ನೇಪಾಳದಲ್ಲಿಯೇ ಇದೆ ಸ್ನೇಹಿತರೆ. ಈ ಒಂದು ಪುಟ್ಟ ದೇಶದ ವಿಸ್ತೀರ್ಣ 1,41,700 ಚದುರ ಕಿಲೋಮೀಟರ್, ಜನಸಂಖ್ಯೆ 2.7 ಕೋಟಿ. ಇದರ ರಾಜಧಾನಿ ಕಠ್ಮಂಡು. ಮೇನ್ ಸಿಟಿಗಳು ಪೊಖಾರ, ಈಗ ಹೋಗ್ತಾ ಇದ್ದೀವಲ್ಲ ಅದು, ಪಠಾನ್, ಬಿರಾಟ್ ನಗರ, ಭಕ್ತಪುರ, ಈ 4 ಸಿಟಿಗಳು ಮೇನ್. ಇಲ್ಲಿ 100ಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಭಾಷೆ ಇದೆ ಸ್ನೇಹಿತರೆ, ಗೊತ್ತಾ? ಆದರೆ 60% ಜನ ನೇಪಾಳಿನೇ ಮಾತಾಡ್ತಾರೆ. ಆ್ಯಂಡ್ ಹಿಂದಿ ಕೂಡ ಬರುತ್ತೆ ನಮಗೆ. ಲೋಕಲ್ ಯಾರು ಹೋಗಿದ್ರೆ ಟೂರಿಸ್ಟರ್ಗಳಿಗೆ ಅವರು ಹಿಂದಿಯೊಟ್ಟಿಗೆ ಕಮ್ಯುನಿಕೇಷನ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ 100ಕ್ಕೂ ಹೆಚ್ಚು ಭಾಷೆ ಇದೆ ಅಂತ ಹೇಳಿದ್ನಲ್ಲ. ಸೊ ಯಾವುದೆಲ್ಲ ಕೇಳಿದ್ರೆ ಮೈಥಿಲಿ, ಭೋಜ್ಪುರಿ, ತಾರ್, ಗುರಂಗ್, ತಮಂಗ್ ಆ್ಯಂಡ್ ಕಿರಂತಿ, ಮಗರ್, ಶಿರ್ಪಾ, ಅವಧಿ, ಇದೆಲ್ಲ ತುಂಬಾ ನಮಗೆ ಯಾವುದು ಗೊತ್ತಾಗೋಲ್ಲ. ಸೊ ಈ ಒಂದು ಮಾಹಿತಿಯನ್ನ ಹೇಳಿದೆ ನೋಡಿ. ಇಲ್ಲಿ ಒಬ್ಬವನು ನಿನ್ನ ಹೆಸರೇನು ಕೇಳಿದಾಗ ಹೇಗೆ ನೇಪಾಳಿಯಲ್ಲಿ ಹೇಳೋದು ಹೇಳ್ತಾನೆ. मीन्स व्हाट्स योर नेम? नाम क्या? हजूर का नाम क्या है? हाँ ये हिंदी में, हाँ नेपाली में हजूर का नाम क्या है? ಅರ್ಥ ಆಯ್ತಾ ಸ್ನೇಹಿತರೆ? ನೇಪಾಳಿ ಕಲ್ತೋಳಿ. ಎಸ್, ನಾವೀಗ ಪೋಖರಾಕ್ಕೆ ರೀಚ್ ಆಗಿದ್ದೀವಿ ಸ್ನೇಹಿತರೆ. ಸುತ್ತಮುತ್ತಲು ನೋಡಿದಾಗ ಇಲ್ಲಿನ ಮನೆಗಳು, ಬಿಲ್ಡಿಂಗ್ಗಳು ತುಂಬ ಹೈಟ್ ಏನು ಇರೋಲ್ಲ. ಹೈಯೆಸ್ಟ್ ಅಲ್ಲೊಂದು ಇಲ್ಲೊಂದು ಬಿಲ್ಡಿಂಗ್ ಒಂದು 3rd 4th ಫ್ಲೋರ್ ಇರುತ್ತೆ, ಬಿಟ್ಟರೆ ಬಾಕಿ ನಾರ್ಮಲ್ ಮನೆಗಳು 2nd ಫ್ಲೋರ್ ಅಷ್ಟೇ ಸೀಮಿತ ಆಗಿರುತ್ತೆ. ಇಲ್ಲಿ ಇಟ್ಟಿಗೆಯಿಂದ ಮನೆಯನ್ನು ಕಟ್ತಾರೆ.
ಕಲ್ಲಿನಿಂದ ಅಲ್ಲ, ಸುತ್ತಮುತ್ತಲು ಗುಡ್ಡ ಪ್ರದೇಶಗಳೇ ಜಾಸ್ತಿ. ಸೊ ಅದಕ್ಕಾಗಿ ಯಾವಾಗಲೂ ಇಲ್ಲಿ ಭೂಕಂಪ ಆಗ್ತಾ ಇರೋದನ್ನ ನೋಡ್ತಾ ಇರ್ತೇವೆ, ಭೂ ಕುಸಿತ ಆಗೋದನ್ನ ನೋಡ್ತಾ ಇರ್ತೇವೆ ಅಲ್ವಾ. ಎಸ್, ನೇಪಾಳ ಸಾಮ್ರಾಜ್ಯ ಗೂರ್ಖಾ ಸಾಮ್ರಾಜ್ಯ ಅಂತ ಕೂಡ ಕರೆಯಲಾಗುತ್ತೆ. 1978 ಇದು ರಚನೆ ಆಯಿತು. ನೇಪಾಳದ ಏಕೀಕರಣ ಪರಿಣಾಮವಾಗಿ ಭಾರತೀಯ ಉಪಖಂಡದಲ್ಲಿ ತನ್ನ ಮೂಲವನ್ನು ಹೊಂದಿರುವ ಹಿಂದೂ ರಾಜ್ಯ ಆಗಿತ್ತು ಆಗ. ವಿಶ್ವ ಗೂರ್ಖಾ ಹಿಂದೂ ಸಂತ ಗೋರಖನಾಥನಿಗೆ ಸಂಬಂಧಿಸಿ ಇವತ್ತು ಕೂಡ ಆರ್ಮಿಯಲ್ಲಿ ಗೋರ್ಖಾ ರೆಜಿಮೆಂಟ್, ಹಾಗಾಗಿ ಇವತ್ತಿಗೂ ಕೂಡ ಗೂರ್ಖಾಲಿಗಳು ಪ್ರಪಂಚದಾದ್ಯಂತ ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಹಾಗೂ ಒಳ್ಳೆ ಸೈನಿಕರು ಕೂಡ ಆಗಿದ್ದಾರೆ ಸ್ನೇಹಿತರೆ. ಈಗ ನಾವು ಪೊಖಾರಾಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಇಲ್ಲಿ ನೀವು ದೂರದಲ್ಲಿ ಕಾಣ್ತಾ ಇದ್ದೀರಾ, ಒಂದು ಬೋರ್ಡನ್ನು ಕಾಣ್ತಾ ಇದ್ದೀರಾ, ಪೋಖ್ರಾ ಅಂತ ಕೂಡ ಹೇಳ್ತಾರೆ. ಈ ಪೋಖ್ರಾ ಮತ್ತು ನೇಪಾಳದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಕೂಡ ಈ ಸುತ್ತಮುತ್ತಲು ಪೊಖಾರದಲ್ಲಿ ಒಂದಿಷ್ಟು ಸೈಡ್ ಸೀನರಿಯನ್ನು ನೋಡಲಿಕ್ಕಿದೆ. ಸೊ ಈ ವಿಡಿಯೋಕ್ಕೆ ನಿಮ್ಮದೊಂದು ಖಂಡಿತ ಒಂದು ಲೈಕ್ ಕೊಡ್ತೀರಿ ಅಂತ ಕಾಣ್ತಾ, ನಿಮ್ಮ ಏನೇ ಕಮೆಂಟ್ ಲೈಕ್ ಇದ್ದರೂ ನನ್ನ ಯೂಟ್ಯೂಬಲ್ಲೇ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಇದಾಯಿತು ನಮ್ಮ ನೇಪಾಳ ಟೂರ್ನ ಲುಂಬಿನಿ ಕಪಿಲವಸ್ತು.